ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಕೂಡ ನಮ್ಮ ಒಂದು ಚಾನಲ್ಗೆ ಸ್ವಾಗತ. ಹಾಗಾದ್ರೆ ನಾವು ಇವತ್ತು ಡಿಸ್ಕಷನ್ ಮಾಡ್ತಾ ಇರುವಂತಹ ಟಾಪಿಕ್ ಏನಪ್ಪಾ ಅಂತಂದ್ರ ಬಿ ಟೆಕ್ ಇನ್ ಎಂಇ ಅನ್ನೋ ಒಂದು ಕೋರ್ಸಿನ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದೀವಿ. ಸೊ ಈ ಒಂದು ಕೋರ್ಸ್ ನಲ್ಲಿ ನಾವೇನೆಲ್ಲ ಕವರ್ ಮಾಡ್ತಾ ಇದೀವಿ ಅಂತಂದ್ರ ಈ ಒಂದು ಕೋರ್ಸಿನ ಎಲಿಜಿಬಿಲಿಟಿ ಏನು, ಈ ಒಂದು ಕೋರ್ಸಿನ ಡ್ಯೂರೇಷನ್ ಏನು, ಇದರೊಳಗಡೆ ಏನಾದ್ರು ಎಂಟ್ರನ್ಸ್ ಎಕ್ಸಾಮ್ ಇದಾವ ಅಥವಾ ಈ ಒಂದು ಕೋರ್ಸಿನ ಒಳಗಡೆ ಬರುವಂತಹ ಸಬ್ಜೆಕ್ಟ್ ಗಳು ಏನು, ಆಮೇಲೆ ಈ ಒಂದು ಕೋರ್ಸಿನ ಜಾಬ್ ಅಪಾರ್ಚುನಿಟಿಗಳು ಏನಿರ್ತಾವು, ಅದರ ಜೊತೆಗೇನೆ ಇದರ ಸ್ಯಾಲರಿ ಸ್ಕೇಲ್ ಏನು, ಹಾಗೆ ಅದರ ಒಂದು ಹೈಯರ್ ಎಜುಕೇಶನ್ ಏನಿದೆ ಅಂತ ಹೇಳಿ ಕಂಪ್ಲೀಟ್ ಡೀಟೇಲ್ ನಿಮ್ಗ ಈ ಒಂದು ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೀವಿ. ಹಾಗಾದ್ರೆ ಯಾರೆಲ್ಲ ನಮ್ಮ ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡಿದಿರಿ, ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ವಿಡಿಯೋನ ಮಾಡ್ಲಿಕ್ಕೆ ನಮಗೂ ಕೂಡ ಪ್ರೋತ್ಸಾಹ ಸಿಗುತ್ತೆ. ಸೊ ಈಗ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಮೊದಲಿಗೆ ಈ ಒಂದು ಕೋರ್ಸ್ನ ಎಲಿಜಿಬಿಲಿಟಿನ ನೋಡೋಣ. ಸೊ ಎಲಿಜಿಬಿಲಿಟಿಗಿನ ಹೋಗೋಕಿನ ಮುಂಚೆ ಈ ಒಂದು ಕೋರ್ಸ್ ಅಂದ್ರೆ ಏನಂತ ಹೇಳಿ ನಿಮ್ಗೆ ಹೇಳ್ತೀನಿ. ಸೊ ಮೊದಲಿಗೆ ಈ ಒಂದು ಕೋರ್ಸ್ ಅಂತಂದ್ರ ಬ್ಯಾಚುಲರ್ ಆಫ್ ಟೆಕ್ನಾಲಜಿ ಇನ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅಂತ ಕರಿತೀವಿ ನಾವು. ಸೊ ಈ ಒಂದು ಕೋರ್ಸ್ ನ ಮಾಡಿದವರು ಏನು, ನೀವು ಯಾವ ಒಂದು ಫೀಲ್ಡ್ ಒಳಗಡೆ ಕೆಲಸ ಮಾಡ್ತೀರ ಅಥವಾ ಯಾವ ಒಂದು ಸೆಕ್ಟರ್ ಒಳಗಡೆ ಕೆಲಸ ಮಾಡ್ತೀರ ಅಂತಂದ್ರ ನಿಮ್ದು ಮಷೀನ್ ಮ್ಯಾನುಫ್ಯಾಕ್ಚರಿಂಗ್ ಅಥವಾ ಮಷೀನ್ ಡಿಸೈನಿಂಗ್ ಈ ತರ ಕೆಲಸಗಳು ನಿಮ್ಗೆ ಇರ್ತಾವು. ಸೊ ಇದನ್ನ ಎಲಿಜಿಬಿಲಿಟಿ ಬಂದ್ಬಿಡೋಣ ಈಗ ಮೊದಲಿಗೆ. ಸೊ ಇದರ ಒಂದು ಎಲಿಜಿಬಿಲಿಟಿ ಬಂದ್ಬಿಟ್ಟು ಏನಪ್ಪಾ ಅಂತಂದ್ರ ನೀವು PUC ಸೈನ್ಸ್ ಒಳಗಡೆ ಪಾಸ್ ಆಗಿರ್ಬೇಕು. ಅದರ ಜೊತೆಗೆ ನಿಮ್ಮ ಕಾಂಬಿನೇಷನ್ ಫಿಸಿಕ್ಸ್, ಮ್ಯಾಥಮೆಟಿಕ್ಸ್ ಹಾಗೂ ಕೆಮಿಸ್ಟ್ರಿ ಇರಬೇಕು. ಎಕ್ಸಾಂಪಲ್ ಈಗ PCMB ಆಗಿರ್ಬೋದು, PCB ಆಗಿರ್ಬೋದು, PCMC, PCME ಈ ತರ ನಿಮ್ಮ ಕಾಂಬಿನೇಷನ್ ಇದ್ದು ಅಂದ್ರೆ ನೀವು ಈ ಒಂದು ಕೋರ್ಸ್ ನ ಮಾಡಬಹುದು. ಸೊ ಈ ಒಂದು ಕೋರ್ಸ್ ನ ಮಾಡಿದಾಗ ನಮ್ಗ ಪ್ರೀವಿಯಸ್ ಇಯರ್ ಒಳಗಡೆ ಎಷ್ಟು ಪರ್ಸೆಂಟೇಜ್ ಇದ್ರೆ ನಾವು ಈ ಒಂದು ಕೋರ್ಸ್ ನ ಮಾಡ್ಲಿಕ್ಕೆ ಎಲಿಜಿಬಲ್ ಆಗ್ತೀವಿ ಅಂತ ಕೇಳಿದ್ರೆ, ಸೊ ನಿಮ್ಮ ಪರ್ಸೆಂಟೇಜ್ ಅಪ್ರಾಕ್ಸಿಮೇಟ್ಲಿ 50 to 60% ನೀವು ಹೊಂದಿರಬೇಕು PCMB ಕಾಂಬಿನೇಷನ್ ಒಳಗಡೆ. ಸೊ ಅದಾದ್ಮೇಲೆ ನೆಕ್ಸ್ಟ್ ಈ ಒಂದು ಕೋರ್ಸ್ ನ ಮಾಡಿದಾಗ ನಮ್ಗೆ ಏನಾದ್ರು ಎಂಟ್ರನ್ಸ್ ಎಕ್ಸಾಮ್ಸ್ ಗಳಿದಾವ. ಈ ಒಂದು ಕೋರ್ಸ್ ನ ಮಾಡ್ಲಿಕ್ಕೆ ಯಾವ ತರ ನಾವು ಎಂಟ್ರನ್ಸ್ ಎಕ್ಸಾಮ್ ಅನ್ನ ತಗೊಂತೀವಿ ಅಂತ ಕೇಳಿದ್ರೆ, ಸೊ ಡೆಫಿನೆಟ್ಲಿ ಇದ್ರೊಳಗೆ ನಿಮ್ಗೆ ಎಂಟ್ರನ್ಸ್ ಎಕ್ಸಾಮ್ಸ್ ಗಳು ಇರ್ತಾವು. ಸೊ ಯಾವ್ಯಾವ ಎಂಟ್ರನ್ಸ್ ಎಕ್ಸಾಮ್ಸ್ ಅಂತಂದ್ರ ಮೊದಲನೇದು JEE ಮೈನ್ ಅಂತ ಬರ್ತೈತಿ, ಆಮೇಲೆ JEE ಅಡ್ವಾನ್ಸ್ ಅಂತ ಬರ್ತೈತಿ. ಅದರ ಜೊತೆಗೇನೆ ನೀವು ಆ ಒಂದು ಸ್ಟೇಟ್ ಲೆವೆಲ್ ಎಂಟ್ರನ್ಸ್ ಎಕ್ಸಾಮ್ ಅನ್ನು ಕೂಡ ಬರಿಬೇಕಾಗ್ತದ ನೀವು ಈ ಒಂದು ಕೋರ್ಸ್ಗೆ ಅಡ್ಮಿಷನ್ ತಗೋಬೇಕಾದ್ರೆ. ಓಕೆ, ಸೊ ಇದು ನಿಮ್ಗೆ ಎಂಟ್ರನ್ಸ್ ಎಕ್ಸಾಮ್ ಎಲಿಜಿಬಿಲಿಟಿ. ಸೊ ಇದಾದ್ಮೇಲೆ ನೆಕ್ಸ್ಟ್ ಬರೋದೇನಪ್ಪಾ ಅಂತಂದ್ರ ಈ ಒಂದು ಕೋರ್ಸ್ ನ ಮಾಡ್ಬೇಕಾದ್ರೆ ನಾವು ಇದರ ಒಂದು ಡ್ಯೂರೇಷನ್ ಎಷ್ಟು ವರ್ಷ ಇರ್ತೈತ್ರಿ ಅಂತ ಕೇಳ್ಬೋದು. ಸೊ ಇದರ ಡ್ಯೂರೇಷನ್ ಬಂದ್ಬಿಟ್ಟು ನಿಮ್ಗೆ ಅಪ್ರಾಕ್ಸಿಮೇಟ್ಲಿ 4 ವರ್ಷದ ಕೋರ್ಸ್ ಆಗಿರ್ತದೆ ಇದು. ಅದರ ಜೊತೆಗೆ ನಿಮ್ಗ ಇದ್ರೊಳಗಡೆ 8 ಸೆಮ್ ನಿಮ್ಗ ಎಕ್ಸಾಮ್ಸ್ ಗಳು ಇರ್ತಾವ. ಓಕೆ, ಸೊ ಇದು ನಿಮ್ಗ 4 ವರ್ಷದ 8 ಸೆಮ್ ಎಕ್ಸಾಮ್ಸ್ ಗಳು ಇರ್ತಾವ. ಸೊ ಅದ್ರ ಜೊತೆಗೆ ನೆಕ್ಸ್ಟ್ ಏನಪ್ಪಾ ಅಂತಂದ್ರ ಈ ಒಂದು ಕೋರ್ಸ್ ನ ಮಾಡಿದಾಗ ನಾವ್ ಏನೆಲ್ಲಾ ಸಬ್ಜೆಕ್ಟ್ ಗಳನ್ನ ನೋಡ್ಬೋದ್ರಿ ಅಂತ ಕೇಳ್ಬೋದು ನೀವು. ಸೊ ಇದ್ರೊಳಗಡೆ ಓವರ್ ಆಲ್ ಸಬ್ಜೆಕ್ಟ್ ಗಳು ಡಿಪೆಂಡ್ ಆಗಿರೋದು ಫಿಸಿಕ್ಸ್ ಹಾಗೂ ಮ್ಯಾಥಮೆಟಿಕ್ಸ್, ಆಮೇಲೆ ಲ್ಯಾಬ್ ವರ್ಕ್ ಮೇಲೆ ಡಿಪೆಂಡ್ ಆಗಿರ್ತದೆ ನಿಮ್ಮ ಪ್ರಾಕ್ಟಿಕಲ್ ಲ್ಯಾಬ್ ಒಳಗಡೆ. ಓಕೆ, ಸೊ ಇದ್ರ ಬಹಳ ಇಂಪಾರ್ಟೆಂಟ್ ಆಗುತ್ತೆ ನಿಮ್ಗೆ ಪ್ರಾಕ್ಟಿಕಲ್ ಲ್ಯಾಬ್ ಈ ಒಂದು ಕೋರ್ಸ್ ನ ಮಾಡಿದಾಗ. ಸೊ ಹಾಗಾದ್ರೆ ಇದ್ರೊಳಗಡೆ ಬರುವಂತ ಓವರ್ ಆಲ್ ಸಬ್ಜೆಕ್ಟ್ ಗಳು ಯಾವಪ್ಪ ಅಂತಂದ್ರ ಥೇರೋಡೈನಾಮಿಕ್ ಅಂತ ಬರ್ತೈತಿ, ಆಮೇಲೆ ಫ್ಲೂಯಿಡ್ ಮೆಕ್ಯಾನಿಸಮ್ ಅಂತ ಬರ್ತೈತಿ, ಅದರ ಜೊತೆಗೆ ನೆಕ್ಸ್ಟ್ ಕಿನೋಮೆಟಿಕ್ಸ್ ಅಂಡ್ ಡೈನಾಮಿಕ್ಸ್ ಮಷಿನರಿ ಅಂತ ಬರ್ತೈತಿ. ಅದಾದ್ಮೇಲೆ ನಿಮ್ಗೆ ಇಲ್ಲಿ ಮಟೀರಿಯಲ್ ಸೈನ್ಸ್ ಅಂತ ಬರ್ತೈತಿ, ಮ್ಯಾನುಫ್ಯಾಕ್ಚರಿಂಗ್ ಪ್ರೊಸೀಜರ್ ಅಂತ ಬರ್ತೈತಿ. ಅದಾದ್ಮೇಲೆ ನಿಮ್ಗೆ ಇಲ್ಲಿ ಕಂಪ್ಯೂಟರ್ ಅಡೆಡ್ ಡಿಸೈನಿಂಗ್ ಅಂಡ್ ಮ್ಯಾನುಫ್ಯಾಕ್ಚರಿಂಗ್ ಅಂತ ಬರ್ತದೆ. ಅದಕ್ಕೆ CAD ಅಂಡ್ CAM ಅಂತ ಕರಿತೀವಿ ಒಂದು ಸಬ್ಜೆಕ್ಟ್ ಗೆ. ಓಕೆ, ಸೊ ಅದಾದ್ಮೇಲೆ ಮತ್ತೆ ಯಾವ ಸಬ್ಜೆಕ್ಟ್ ಬರ್ತದಪ್ಪ ಅಂದ್ರೆ ನಿಮ್ಗೆ ಇಲ್ಲಿ ಮಷಿನ್ ಡಿಸೈನಿಂಗ್ ಅಂಡ್ ಫಿನೆಟ್ ಎಲಿಮೆಂಟ್ಸ್ ಮೆಥಡ್ಸ್ ಅಂತ ಬರ್ತೈತಿ. ಸೊ ಇವೆಲ್ಲ ಸಬ್ಜೆಕ್ಟ್ ಗಳು ನೀವು ಈ ಒಂದು ME ಒಳಗಡೆ ಕಲಿತೀರ, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಒಳಗಡೆ ಕಲಿತೀರಾ. ಸೊ ಅದಾದ್ಮೇಲೆ ಈ ಒಂದು ಸಬ್ಜೆಕ್ಟ್ ಗಳ ಇನ್ಫಾರ್ಮೇಶನ್ ಆಯ್ತು. ಇನ್ನು ನೆಕ್ಸ್ಟ್ ಏನಪ್ಪಾ ಅಂದ್ರೆ ಇದ್ರೊಳಗಡೆ ನಿಮ್ಗೆ ಪ್ರಾಕ್ಟಿಕಲ್ ವೈಸ್ ಹೋದಾಗ ನೀವು ಡೆಫಿನೆಟ್ಲಿ ಇದ್ರೊಳಗಡೆ ನಿಮ್ಮ 100% ನೀವು ಪ್ರಾಕ್ಟಿಕಲ್ ಕೊಡಬೇಕು. ಯಾಕಂದ್ರೆ ಇಲ್ಲಿ ಡಿಸೈನಿಂಗ್ ಆಮೇಲೆ ಮ್ಯಾನುಫ್ಯಾಕ್ಚರಿಂಗ್ ಬಹಳಷ್ಟು ಕೆಲಸ ಇರ್ತಾವ, ಮಷಿನರಿ ಮ್ಯಾನುಫ್ಯಾಕ್ಚರಿಂಗ್ ಜಾಸ್ತಿ ಇರ್ತೈತಿ. ಸೊ ಹಾಗಾಗಿ ನಿಮ್ಗೆ ಇಲ್ಲಿ ಪ್ರಾಕ್ಟಿಕಲ್ ಕೂಡ ಅಷ್ಟೇ ನಿಮ್ಗೆ ಇಂಪಾರ್ಟೆಂಟ್ ಆಗುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ಬರೋದೇನಪ್ಪಾ ಅಂದ್ರ ಈ ಒಂದು ಸಬ್ಜೆಕ್ಟ್ ಗಳ ಇನ್ಫಾರ್ಮೇಶನ್ ಆದ್ಮೇಲೆ ನೆಕ್ಸ್ಟ್ ಈ ಒಂದು ಕೋರ್ಸ್ ಅನ್ನ ಮಾಡಿದಾಗ ನಮಗೆ ಏನೆಲ್ಲ ಜಾಬ್ ಅಪಾರ್ಚುನಿಟೀಸ್ ಗಳು ಇರ್ಬೋದ್ರಿ ಅಂತ ಕೇಳ್ಬೋದು ನೀವು. ಸೊ ಇದ್ರೊಳಗಡೆ ಬಂದ್ಬಿಟ್ಟು ನಿಮ್ಗೆ ಜಾಬ್ ಅಪಾರ್ಚುನಿಟೀಸ್ ಬಹಳಷ್ಟು ಇರ್ತಾವ. ಅಂದ್ರೆ ಈ ಏನೆಲ್ಲ ನಾವು ಮಟೀರಿಯಲ್ಸ್ ಅನ್ನ ನಾವು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಲ್ಲ, ಸೊ ಅವೆಲ್ಲ ಮ್ಯಾನುಫ್ಯಾಕ್ಚರಿಂಗ್ ಅನ್ನ ಮಾಡ್ಲಿಕ್ಕೆ ಡಿಸೈನ್ ಮಾಡೋದಾಗಿರ್ಬೋದು ಅಥವಾ ಆ ಒಂದು ಮಷಿನ್ ಗಳ ರೆಡಿ ಮಾಡೋದಾಗಿರ್ಬೋದು, ಎಲ್ಲವುಗಳು ಡಿಪೆಂಡ್ ಆಗಿರೋದು ಈ ಒಂದು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮೇಲೆ. ಓಕೆ, ಸೊ ಮೊದಲನೇ ಜಾಬ್ ಏನಪ್ಪಾ ಅಂದ್ರೆ ನಿಮ್ಗೆ ಇಲ್ಲಿ ಮಷಿನ್ ಮ್ಯಾನುಫ್ಯಾಕ್ಚರಿಂಗ್ ಇಂಜಿನಿಯರ್ ಆಗಿ ನೀವು ಕೆಲಸ ಮಾಡಬಹುದು. ಅದಾದ್ಮೇಲೆ ನೀವು ಇಲ್ಲಿ ಆಟೋಮೋಟಿವ್, ಆಮೇಲೆ ಏರೋಸ್ಪೇಸ್ ಇಂಜಿನಿಯರ್, ರೋಬೋಟಿಕ್ ಇಂಜಿನಿಯರ್ ಆಗಿ ವರ್ಕ್ ಮಾಡಬಹುದು, ಎನರ್ಜಿ ಅಂಡ್ ಪವರ್ ಇಂಜಿನಿಯರ್ ಆಗಿ ವರ್ಕ್ ಮಾಡಬಹುದು, ಇಂಡಸ್ಟ್ರಿಯಲ್ ಆಟೋಮೇಷನ್ ಒಳಗಡೆ ಕೆಲಸ ಮಾಡಬಹುದು,
ಇಂಡಿಯನ್ ರೈಲ್ವೆ ಒಳಗಡೆ ಕೂಡ ನೀವು ಕೆಲಸ ಮಾಡಬಹುದು. ಅದ್ರ ಜೊತೆಗೆ ನೀವು ಇಲ್ಲಿ ಡಿಸೈನಿಂಗ್ ಇಂಜಿನಿಯರ್ ಆಗಿ ಕೂಡ ಕೆಲಸ ಮಾಡಬಹುದು. ಇನ್ನು ಬಹಳಷ್ಟು ಕೆಲಸಗಳು ನಿಮ್ಗೆ ಇದ್ರೊಳಗಡೆ ಇರ್ತಾವು. ಸೊ ಅದಾದ್ಮೇಲೆ ನೆಕ್ಸ್ಟ್ ಏನಪ್ಪಾ ಅಂದ್ರ ಈ ಒಂದು ಕೋರ್ಸ್ ನ ಮುಗಿಸಿದ್ವಿ, ಇದ್ರೊಳಗಡೆ ಜಾಬ್ ಅಪಾರ್ಚುನಿಟಿಗಳನ್ನ ನೋಡಿದ್ವಿ. ಇದರ ಒಂದು ಸ್ಯಾಲರಿ ಸ್ಕೇಲ್ ಎಷ್ಟಿರ್ತೈತ್ರಿ ಅಂತ ಕೇಳ್ಬೋದು ನೀವು. ಸೊ ಇದರ ಸ್ಯಾಲರಿ ಸ್ಕೇಲ್ ಬಂದ್ಬಿಟ್ಟು ನಿಮ್ಗೆ ಅಪ್ರಾಕ್ಸಿಮೇಟ್ಲಿ ನೀವು ಫ್ರೆಶರ್ ಆಗಿದ್ದಾಗ ನಿಮ್ದು 3 lakh to 6 lakh ಪರ್ ಆನಮ್ ಇರ್ತೈತಿ. ನಿಮ್ಮ ಎಕ್ಸ್ಪೀರಿಯನ್ಸ್ ಆದಂಗ ನಿಮ್ಮ ಸ್ಯಾಲರಿ ಇಲ್ಲ ಅಪ್ರಾಕ್ಸಿಮೇಟ್ಲಿ 8 lakh to 10 lakh 12 lakh ಈ ತರ ನಿಮ್ದು ಇನ್ಕ್ರೀಸ್ ಆಗೋತಾ ಹೋಗ್ತೈತಿ ಬೇಸ್ಡ್ ಆನ್ ನಿಮ್ಮ ಸ್ಕಿಲ್ ಅಥವಾ ನಿಮ್ಮ ಒಂದು ಕಮ್ಯುನಿಕೇಶನ್ ಮೇಲೆ ಡಿಪೆಂಡ್ ಆಗಿರ್ತದೆ ನಿಮ್ಮ ಸ್ಯಾಲರಿ. ಸೊ ಇದರ ಮೇಲೆ ಇನ್ನ ನೆಕ್ಸ್ಟ್ ಬರೋದೇನಪ್ಪಾ ಅಂದ್ರೆ ಈ ಒಂದು ಕೋರ್ಸ್ ನ ಮಾಡಿದ ಮೇಲೆ ನಮಗೆ ಏನಾದ್ರು ಹೈಯರ್ ಎಜುಕೇಶನ್ ಇದೆಯಾ ಅಂತಾನೆ ಕೇಳ್ಬೋದು ನೀವು. ಸೊ ಇದರಲ್ಲೂ ಕೂಡ ನಿಮ್ಗೆ ಹೈಯರ್ ಎಜುಕೇಶನ್ ಇರುತ್ತೆ. ಸೊ ಏನ್ ಹೈಯರ್ ಎಜುಕೇಶನ್ ಏನಪ್ಪಾ ಅಂತಂದ್ರೆ ಟೆಕ್ ಇನ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅಂತ ಕರಿತೀವಿ ನಾವು. ಸೊ ಅದನ್ನು ಕೂಡ ನೀವು ಮಾಡಬಹುದು ಈ ಒಂದು ಬಿಟೆಕ್ ಇನ್ ಮೆಕ್ಯಾನಿಕಲ್ ಕೋರ್ಸ್ ನ ಮುಗಿಸಿದ ಮೇಲೆ. ಸೊ ಇದ್ರಲ್ಲಿ ನಿಮ್ಗೆ ಈ ಒಂದು ಅಡ್ಮಿಷನ್ ತಗೋಬೇಕಾದ್ರೆ ನಿಮ್ಗೆ ಇಲ್ಲಿ ಗೇಟ್ ಅನ್ನೋ ಒಂದು ಎಂಟ್ರೆನ್ಸ್ ಎಕ್ಸಾಮ್ ಇರ್ತೈತಿ. ಸೊ ಒಂದು ಎಂಟ್ರೆನ್ಸ್ ಎಕ್ಸಾಮ್ ನ ನೀವು ಪಾಸ್ ಆದ್ರೆ ಅಂದ್ರೆ ನೀವು ಟೆಕ್ ಅನ್ನೋ ಒಂದು ಕೋರ್ಸ್ಗೆ ಅಡ್ಮಿಷನ್ ತಗೋಬಹುದು. ಇನ್ನ IITs ಅಥವಾ NITs ಕಾಲೇಜ್ ಒಳಗಡೆ ತಗೋಬೇಕಾಗ್ತದೆ. ಸೊ ಇದು ಕಂಪ್ಲೀಟ್ ಇನ್ಫಾರ್ಮೇಶನ್ ಅಬೌಟ್ ಬಿಟೆಕ್ ಇನ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್. ಸೊ ಇದೇ ರೀತಿ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಅದೇ ರೀತಿ ಈ ವಿಡಿಯೋನ ಎಲ್ಲ ವಿದ್ಯಾರ್ಥಿಗಳು ಟೆಕ್ ಇನ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅನ್ನೋ ಕೋರ್ಸ್ ಅನ್ನು ಸರ್ಚ್ ಮಾಡ್ತಾ ಇರ್ತಾರೋ ಸೊ ಅವರಿಗೆ ಶೇರ್ ಮಾಡಿ. ಈ ವಿಡಿಯೋ ಅವರಿಗೂ ಕೂಡ ಹೆಲ್ಪ್ ಆಗ್ಬೋದು. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಅವರ್ ಚಾನಲ್. ಥ್ಯಾಂಕ್ ಯು.